ಜೀವನ ಶುರುವಾಗೋದು ನಗುವಿಂದ, ಅಪರಿಚಿತರು ಪರಿಚಿತರಾಗೋದು ನಗುವಿಂದ, ಆಯುಸ್ ಹೆಚ್ಚಾಗೋದು ನಗುವಿಂದ, ನೋವು ಮರೆಯೋದು ಕೂಡ ನಗುವಿಂದ. ಹಾಗಿದ್ರೆ ಇಷ್ಟೆಲ್ಲ ಶಕ್ತಿ ಇರೋ ನಗುನ ನಗುನಗುತ್ತಾ ಆಹ್ವಾನಿಸೋಣ. ಅದು ನಮ್ಮ ಕಿಲಾಡಿ ಕುಟುಂಬ ಕಾರ್ಯಕ್ರಮದ ಮುಖಾಂತರ. ನೀನಂತೂ ದೊಡ್ಡ ಮೂರ್ಖ ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ತೆಗೆದು ಮಕ್ಕ ಕೊಡದ್ರೆ ಮಕ್ಕ ಆ ಕಡೆ ತಿರುಗಿ ಕೊಡ್ಬೇಕು. ಏನಂದ್ರೆ ಮೂರ್ಖ, ಮೂರ್ಖ, ಶತಮೂರ್ಖ. ಕಾಕ ಹಾ, 3. ಹಲೋ, ಮೂರ್ಖ ಅಲ್ಲ, ಮೂರ್ಖ ದಡ್ಡ ಪೆದ್ದ. ನೀನು ಮೂರ್ಖಿ ಕಣೆ. ಹೌದು, ನಾನು ಮೂರ್ಖಿನೇ. ಯಾಕೆ ಹೇಳೋ, ಇನ್ನು ಬಾಲಕಿ. ಅದಕ್ಕೆ ಬಾಲಕಿ. ನೀನ್ ಬಾಲಕಿ. ಹೌದು. ಹೇಗೆ ಸರ್ ಬಾಲಕಿ ಅಂತೆ? ಅವ್ರಿಗೆ ನಾಯಕಿ, ಬೇರೆಯವ್ರಿಗೆ ಬಾಲಕಿ. ಅವ್ರಿಗೆ ನಾಯಕಿ ಪಕ್ಕದಲ್ಲಿ ಕೂತಾರೆ. ಶಿವಣ್ಣ, ಜಾಸ್ತಿ ಆಯ್ತು. ಏನು? ಈ ಮೂರ್ಖರ ತರ ಎಲ್ಲ ಜಗಳ ಮಾಡಬೇಡ ನೀನು. ನಾವ್ಯಾಕೆ ಹಿಂಗ್ ಆಡ್ತಿದೀವಿ ಅನ್ಕೊಂಡ್ರ? ಇದಕ್ಕಿಂತ ಚೆನ್ನಾಗಿರೋದು ಸ್ಕಿಟ್ ಬರ್ತದೆ ಇವಾಗ. ನಮಗಿಂತ ದೊಡ್ಡ ಮೂರ್ಖರು ಬರ್ತಾರೆ ಇವಾಗ. ಬರ್ತಾರೆ. ಅದು ಒಂದಲ್ಲ, ಎರಡಲ್ಲ, ಮೂರಲ್ಲ, 4. बड़ा बड़ा सनी बड़ा मत करो सनी बड़ा 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 ಓ ಕನಸ ಇಲ್ಲ ನಿಜ ಇಲ್ಲ ಕನಸೆ ಯಾಕಂಗೆಲ್ಲ ಪಿಕ್ಕಿ ಅಂತ ನೋಡ್ತಾ ಇದ್ದೀರಾ ಅಂಥದ್ದೇನು ನಡೆದಿಲ್ಲ ಜಗಣ ಅದು ವಯಸ್ಸು ನೋಡಿ ವಯಸ್ಸಿಗೆ ತಕ್ಕಂಗೆ ಕನ್ಸುಗಳು ಏನೇನೋ ಬೀಳ್ತಾರೆ ನಿಮಗೂ ಬೀಳ್ತದೆ ಕನ್ಸು ಅವರು ತುಂಬಾ ಬೀಳುತ್ತೆ ಜಗಣ ಏನಾಯ್ತು ಗೊತ್ತಾ ಕನ್ಸಲ್ಲಿ ಸನ್ನಿ ಅಂತ ಬಂದ್ಬಿಟ್ಟು ಮದುವಾಗು ಅಂತ ಕಾಡಿಸ್ತಾ ಇದ್ವಿ ನಾನೇ ಈ ವರ್ಷ ಬಿಸಿ ಇದ್ದೀನಿ ಮುಂದಿನ ವರ್ಷ ಇದ್ದೀನಿ ಅಂತ ಹೇಳ್ತೀನಿ ರಮೇಶ್ ಗಿಂಟು ಹಲೋ ರಮೇಶ ಏನೋ ಒಂದು ವಾರದಿಂದ ಬರ್ತೀನಿ ಅಂತ ಕಾಗೆ ಹರಿಸ್ತಾ ಇದೆಯಾ ಯಾವಾಗ ಬರ್ತೀಯ ಹಲೋ ರಾಜೇಶ ಹೇಳ ರಾಜೇಶ ಹೇಳಲ್ಲ ರಾಜೇಶ ನನ್ನ ಮಗನ ಹೇಳ ನಮ್ ಫ್ರೆಂಡ್ ಒಬ್ಬ ಇಂಟರ್ವ್ಯೂ ಅಂತ 2 ದಿವಸ ನಮ್ ರೂಮ್ ಬಂದ್ ಇದ್ದೋಯ್ತಾನೆ ಕಣ ಅಡ್ಜಸ್ಟ್ ಮಾಡ್ಕೊಳ ಅಯ್ಯ ಬರ್ಲಿ ಬೇಡ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಆಯ್ತು ಕಳಿಸ್ಕೊಡಿ ನೀನು ಆಯ್ತು ಇಡ್ಲಾ ಇಡು ಇಡ್ಲಾ ಆಯ್ತು ಇಡು ಇಡ್ಲಾ ನಮ್ಮ ಬಾತ್ರೂಮ್ ಬಂದಾಯ್ತು ಇಡು ಸುರೇಶ ಎಷ್ಟೊತ್ತಾಯ್ತು ಬಂದು ನೀನ್ ಬರ್ತೀಯ ಅಂತ ರಮೇಶ್ ಫೋನ್ ಮಾಡಿ ಹೇಳಿದ್ದೆ ಇಂಟರ್ವ್ಯೂ ಬಂದಿದ್ಯಲ್ಲ ಸರಿ ಟಿಫನ್ ಆಯ್ತಾ ಇಲ್ಲ ಎಷ್ಟು ದಿನ ಇರ್ತೀಯಾ 2 days ಓನ್ಲಿ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಗೊತ್ತಾಯ್ತಾ ನೀನೇ ಸುರೇಶ್ ಅಂತ ಹೆಂಗ್ ಗೊತ್ತಾಗೋದು ಹಲೋ ನಿನ್ನ ಹೆಸರೇನು ಸುರೇಶ್ ಯಾರು ಕಳಿಸಿದ್ದು ರಮೇಶ್ ಏನಕ್ಕೆ ಬಂದಿದ್ಯಲ್ಲ ಇಂಟರ್ವ್ಯೂಗೆ ಇಂಟರ್ವ್ಯೂ ಕರೆಕ್ಟ್ ಇವನೇ ಸುರೇಶ್ ಅಂದಂಗೆ ಟಿಫನ್ ಆಯ್ತಾ ಇಲ್ಲ ಮಾಡಕ್ ಬರುತ್ತಾ ಬರುತ್ತೆ ಮತ್ತೆ ನನಗೆ ಕೇಳ್ತೀಯ ಹೋಗಿ ಮಾಡು ಸರಿ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಟಿಫನ್ ಮಾಡ್ರಿ ಗೊತ್ತಾಯ್ತಾ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಮ್ದೇ ಮನೆ ರಾಜೇಶ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರು ನೀವು ಅದೇ ಸರ್ ರಮೇಶು ಸುರೇಶು ಫೋನು
ಇಂಟರ್ವ್ಯೂ. ಸುರೇಶ್ ಹಾ, sir. ಸುರೇಶ್ ರಾಜೇಶ್ ರಾಜೇಶ್ ಸರ್ ಮತ್ತೆ ರಮೇಶ್ ಬಗ್ಗೆ ಹೇಳ್ತಿದ್ದ. ಹೌದು ಸರ್, ನೀವು ರಮೇಶ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತಿದ್ದ ಸರ್. ಹೌದಾ ಕೂತ್ಕೊಳ್ಳಿ. ಬೇರೆ ಏನ್ ಹೇಳ್ದ? ಅದೇ ಸರ್, ನೀವು ಮಂಡ್ಯದವ್ರಂತೆ. ಓ ಮಂಡ್ಯದನಾ? ಹಾ ಸರ್. ಅಲ್ಲ ಮಂಡ್ಯ ಹತ್ರ ಹಾಸನ ಅಂತ ಹೇಳಕ್ ಬಂದೆ. ಮತ್ತೆ ಇನ್ನೇನ್ ಹೇಳ್ದ? ಅದೇ ನೀವು ವಿಪ್ರೋದಲ್ಲಿ ಕೆಲಸ ಮಾಡ್ತೀರಂತೆ. ಇಬ್ಬರು ಕೆಲಸ ಮಾಡ್ತಾನ. ಹಾ. ಮಗ ಬರೀ ಬಾಟ್ಲುಗಳೇ ಇಕ್ಕೊಂಡು ಏನು ಇಕ್ಕಿಲ್ಲ. ಏನಂದ್ರಿ? ಅದು ಫ್ರಿಡ್ಜು ಏನು ತಂದಿಲ್ಲ ಅಂತ. ಮತ್ತೆ ತಿಂಡಿ ಆಯ್ತಾ? ಇಲ್ಲ ಸರ್. ಇಲ್ವಾ? 2,000 ರೂಪಾಯಿ ಕೊಡಿ. ರಮೇಶ್ ಏನು ಹೇಳಿಲ್ವಾ ಅಲ್ಲಿ? ನೋಡ ಇಲ್ಲಿ ಇರ್ಬೇಕು ಅಂದ್ರೆ 2,000 ರೂಪಾಯಿ ಕೊಡ್ಬೇಕು. ರಮೇಶ್ ಯಾವ ಇದೇ ಪ್ರಾಬ್ಲಮ್ ಆಗುತ್ತೆ. ಯಾರು ಬಂದ್ರೆ 2,000 ರೂಪಾಯಿ ಕೊಟ್ಕೊಳ್ಸು ಅಂತ ಹೇಳಿದ್ದೀನಿ. ಸರ್ ಸರ್ ಈಗ ಹೋಗ್ತಾ ಸರ್, ನಾನೇ ಮಾಡ್ತಿದ್ದೆ. ತಗೊಳ್ಳಿ ಸರ್ 2,000 ರೂಪಾಯಿ. ಸರ್ ಆದ್ರೂ 2,000 ರೂಪಾಯಿ ಯಾಕೆ ಸರ್? ಇದು ತೂತಡೆ ಇಡ್ಲಿಗೆ. ಇಡ್ಲಿಗೆ 2,000. ಟಿಫನ್ ನೀವೇ ಮಾಡ್ತೀರಿ ಅಂದ? ಹೌದಾ? ಚಟ್ನಿ ನಿನ್ ತಾತ ತರ್ತಾನ. ಮತ್ತೆ ಸ್ನಾನ ಆಯ್ತಾ? ಸ್ನಾನ ಬೆಳಗ್ಗೆನೇ ಆಯ್ತು ಸರ್. ಆಯ್ತಾ? ಮತ್ತೆ ಅಲ್ಲುಜಿರಾ? ಹಲ್ಲು ಉಜ್ಜಿದ್ದೀನಿ ಸರ್. ಏ ಗಲೀಜ್ ಆಯ್ತಲ್ಲ ಸರ್. ಇಲ್ಲಿ ಗಂಟೆಗೆ ಒಂದ್ಸತಿ ಅಲ್ಲುಜ್ಬೇಕು ಸರ್ ನೀವು. ನಡೀರಿ ಸರ್ ನೀವು. ನಡೀರಿ ಸರ್. ಕೊಡಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ. ಏನ್ ಮಾಡ್ತಾ ಇದ್ಯಾ? ಸಾರ್ ನೀವ ಸಾರ್ ರಮೇಶ್ ನಿಮ್ ಬಗ್ಗೆ ಏನೇನೆಲ್ಲ ಹೇಳ್ತಿದ್ದ ಗೊತ್ತಾ ಸರ್? ರಮೇಶನ? ಹ್ಞೂ ಸರ್. ಅವನೊಬ್ಬ ಕಾಮಿಡಿ ಪೀಸ್ ನನ್ ಮಗ. ಯಾವಾಗ್ಲೂ ಏನೋ ಒಂದ್ ಹೇಳ್ತಾ ಇರ್ತಾನೆ. ಅಂದಂಗೆ ಏನ್ ಹೇಳ್ದ ಸರ್? ಅದು ನೀವು ನಿಮ್ಮ ಅಪ್ಪನ ಹತ್ರ ದುಡ್ಡು ಕಟ್ಬಿಟ್ಟು ಕೆಂಪು ಸರ್ ಇಲ್ಲಿಗೆ ಬಂದಿತ್ತು. ಅದನ್ನೇ ಹೇಳಿದ್ನ ಡಬ್ಬ ನನ್ ಮಗ. ಅಯ್ಯೋ ಸಾರ್, ಅಷ್ಟೇ ಅಲ್ಲ ಸಾರ್, ನಿಮ್ಮ ಬ್ರ್ಯಾಂಡ್ ನೇಮ್ ಬಗ್ಗೆ ಹೇಳ್ದ ಸಾರ್. ಬ್ರ್ಯಾಂಡ್ ನೇಮ್? ಹ್ಞೂ ಸಾರ್. ಏನು? ಬನ್ನಿಲೆ. ಇಷ್ಟೆಲ್ಲ ಹೇಳ್ದ ಸರ್. ಇಬ್ರೇ ತಾನೇ ಇರೋದು, ಯಾಕೆ ಜೋರಾಗಿ ಹೇಳಿಲ್ಲ? ಸೆನ್ಸರ್ ಪ್ರಾಬ್ಲಮ್ ಸರ್. ಏನ್ ಸೂಪರ್ ಸರ್. ಏನ್ ಮಾಡಕ್ಕೆ ಇದು ಕೊಂಡಿಯಲ್ಲಿ ಸರ್. ಟೆಕ್ನಾಲಜಿ ತುಂಬಾ ಅಪ್ಡೇಟ್ ಆಗಿದೆ. ವೆರಿ ಗುಡ್. ಹ್ಞೂ ಸರ್, ಸಿಂಪಲ್ ಸೂಪರ್ ಸರ್. ಏನದು ಒಳಗಡೆ ಸೌಂಡ್? ಯಾರು ಅದು? ನಮ್ಮ ಫ್ರೆಂಡ್ ಸರ್. ಫ್ರೆಂಡ್? ಮತ್ತೆ ಯಾಕೆ ಹೇಳಿಲ್ಲ? ಹೋಯ್ತಿರೋ ಅಂತ ಹೇಳಿಲ್ಲ ಸರ್. ಏನ್ರಿ ನೀವು ಬೆಳಗ್ಗೆ ಒಬ್ಬ, ಮಧ್ಯಾಹ್ನ ಒಬ್ಬ, ಸಂಜೆ ಒಬ್ಬ ಬರಕಿದ್ದೇನೆ. ತೋಟಪ್ಪನ ಚತ್ತ ಅನ್ಕೊಂಡ್ಬಿಡ್ತಾರೆ, ಇಲ್ಲ ಮುದ್ದೆ ಮಾತಪ್ಪನ ಮೆಸ್ ಅನ್ಕೊಂಡ್ಬಿಟ್ಟಿದ್ದೀರಾ? ರಮೇಶ್ ಬಗ್ಗೆ ಏನೋ ಹೇಳ್ದ. ನೀವು ತುಂಬಾ ಒಳ್ಳೆಯವರಂತೆ, ನೀವು ತುಂಬಾ ಹೆಲ್ಪ್ ಮಾಡ್ತಿರಂತೆ, ನೀವು ದೇವ್ರಂತೆ ಸರ್. ರಮೇಶನ್ ಫೋನ್. ರಮೇಶ್, ಹಲೋ ರಮೇಶ. ನಿನ್ನ ಫ್ರೆಂಡ್ ಬಂದು ಆಯ್ತು, ಸೆಟ್ಲ್ ಆಗಾಯ್ತು, ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ, ಗೊತ್ತಾಯ್ತಾ? ಏನ್ ಮಾತಾಡ್ಬೇಕು ಇವಾಗ? 1 ನಿಮಿಷ ಕೊಟ್ಟಿರು. ಮಾತಾಡ್ ಮಾತಾಡ್ ಮಾತಾಡ್ಬೇಕು. ಆಯ್ತಪ್ಪ ಆಯ್ತಪ್ಪ. ರಮೇಶ್ ಕಣ. ರಮೇಶ್ ರಮೇಶ್. ಅಲ್ಲ ರಮೇಶ, ನಿಮ್ ಫ್ರೆಂಡ್ ಒಳ್ಳೆಯವನ ಕಣೋ. ನಿಮ್ ರೂಮಿಗೆ ಬಂದೆ, ತಿಂಡಿಗೆ 2,000 ರೂಪಾಯಿ ಇಸ್ಕೊಂಡ ಕಣೋ. ಮಾತಾಡ್ತೀಯಾ? ಸರಿ ಕೊಟ್ಟೆ. ನಿಮ್ ಜೊತೆ ಮಾತಾಡ್ಬೇಕಂತೆ. ನನ್ ಜೊತೆ ಆಮೇಲೆ ಮಾತಾಡ್ತೀನಿ. ನನ್ನ ಫ್ರೆಂಡು. ಓ, ಯೋಗ ಮಾಡ್ತಿದ್ದಾನೆ. ಅವನ ಹತ್ರ ಹುಷಾರಾಗಿರ್ಬೇಕು. ಅವನ್ಯಾಕ್ ಬಂದ ಸರ್? ಸೇಮ್ ಪ್ರಭು ಇಂಟರ್ವ್ಯೂ ಬಂದಾನೆ. ಹುಷಾರು, ಜಾಗ್ರತೆ ಆಗಿರ್ಬೇಕು. ಸರಿ ಸರ್. ಸರ್ ಫ್ರೆಂಡು. ಸರ್ ನೀವೇನಾ? ನೀವೇನಾ? ವೆರಿ ಗುಡ್. ರಮೇಶ್ ಫೋನ್. ಹಲೋ ರಮೇಶ. ಹೇಳು. ರಮೇಶ್ ಹಿಂಗ್ ಹೆಂಗ್ ಗೊತ್ತು? ರಮೇಶ್ ನನ್ಗೇನಾಗಬೇಕು? ಫ್ರೆಂಡು. ನಿನ್ಗೇನಾಗಬೇಕು? ಫ್ರೆಂಡು. ಅವನಿಗೇನಾಗಬೇಕು? ಫ್ರೆಂಡು. ಫ್ರೆಂಡ್. ಫ್ರೆಂಡ್ ಆಗಿರ್ಬೇಕು, ನಂಗೂ ಫ್ರೆಂಡ್ ಆಗಿರ್ಬೇಕು, ನಿನ್ಗೂ ಫ್ರೆಂಡ್ ಆಗಿರ್ಬೇಕು, ಅವನಿಗೂ ಫ್ರೆಂಡ್. ಆಯ್ತು ಬಿಡಪ್ಪ, ಇವಾಗೇನು ಮಾತಾಡ್ಬೇಕಾ? ಕರೆಕ್ಟ್ ಸರ್. ತಗೊಳಪ್ಪ, ಮಾತಾಡ್ಬೇಕಾ? ತಗೊಳಪ್ಪ, ಮಾತಾಡ್ಬೇಕಂತೆ. ತಗೊಳಪ್ಪ. ಹಲೋ ರಮೇಶ. ರಮೇಶ್ ಇವನ್ ಗೊತ್ತು? ರಮೇಶ್
ರಮೇಶ್ ನಿನ್ಗೇನಾಗಬೇಕು? ಫ್ರೆಂಡ್. ನನ್ಗೇನಾಗಬೇಕು? ಫ್ರೆಂಡ್. ಅವ್ನಿಗೇನಾಗಬೇಕು? ಫ್ರೆಂಡ್. ಅವನು ಫ್ರೆಂಡ್ ಆಗಿರ್ಬೇಕಾದ್ರೆ ಅವ್ನು ನಿನ್ಗೂ ಫ್ರೆಂಡು, ನಿನ್ಗೂ ಫ್ರೆಂಡ್ ಆಗಿರ್ಬೇಕಾದ್ರೆ ನನಗೂ ಫ್ರೆಂಡು, ಅಷ್ಟೇ. ಸೂಪರ್ ಗುರು ನೀನು. ಸೂಪರ್. ಥ್ಯಾಂಕ್ ಯು ಸರ್. ಸೂಪರ್. ನಿಮ್ ಜೊತೆ ಮಾತಾಡ್ಬೇಕಂತೆ. ನನ್ನ ಜೊತೆನಾ? ಆಮೇಲೆ ಮಾತಾಡ್ತೀನಿ. ಸರಿ ಸರ್. ಸರ್ ನಾನು ಒಂಚೂರು ಹಾಡು ಹೇಳಿ ಬರ್ತೀನಿ ಸರ್. ಹಾಡು ಹೇಳಕ್ಕೆ ಎಲ್ಲಿ ಗೊತ್ತಪ್ಪ, ಇಲ್ಲೇ ಹೇಳ್ಬಾರ್ದಲ್ಲ. ಸರ್ ಹಾಡಂದ್ರೆ ಈ ಹಾಡಲ್ಲ. ಈ ಹಾಡು. ಸೂಪರ್. ರಮೇಶನ್ ಫೋನ್ ಎತ್ತು. ರಮೇಶ್ ಹಲೋ ರಮೇಶ, ಏನೋ ನಿನ್ 20 ಸಲ ಫೋನ್ ಮಾಡ್ತೀನಿ, ಹೇಳಾಗಿಲ್ಲ ನಿನ್ ಫ್ರೆಂಡ್ ಬಂದ, ಇಲ್ಲಿ ಸೆಟ್ಲ್ ಆಯ್ತು, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಲ್ವ ನಿನ್ಗೆ? ಓ ಮಾತಾಡ್ಬೇಕಾ? ಇರುವ ನಿನ್ ಫ್ರೆಂಡ್ ರಮೇಶ ಮಾತಾಡ್ಬೇಕಂತ. ರಮೇಶು ಇಲ್ಲೇ ಮಾತಾಡ, ಇಲ್ಲ ನೆಟ್ವರ್ಕ್ ಸಿಗಲ್ಲ, ಇಲ್ಲೇ ಮಾತಾಡ, ಇಲ್ಲೇ ಮಾತಾಡ, ಮಾತಾಡ. ರಮೇಶ ಏನಪ್ಪ ಚೆನ್ನಾಗಿದ್ಯಾ? ನಾನು ಬಹಳ ಚೆನ್ನಾಗಿದ್ದೀನಿ. ಈ ಫ್ರೆಂಡ್ಸ್ಗಳು ಬಹಳ ಚೆನ್ನಾಗಿ ನೋಡ್ಕೊತಾವ್ರೆ. ಏನ್ ಕೇರು, ಏನ್ ಪ್ರೀತಿ, ಅಬ್ಬಾ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ನೋಡ್ಕೊತಾವ್ರೆ. ಗೊತ್ತಾಯ್ತು ಕಣಲೆ, ಗೊತ್ತಾಯ್ತು. ಏ ನಿನ್ ಪಕ್ಕ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಗೊತ್ತಾಯ್ತು. ಇನ್ನೊಂದು ಸೂಪರ್ ಸೂಪರ್ ಮಿಮಿಕ್ರಿ ಮಾಡ್ತೀನಿ. ರಮೇಶ ಬಹಳ ಒಳ್ಳೆ ರಮೇಶ, ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಇವಾಗ ಪಾರ್ಟಿ ಮಾಡ್ತೀವಿ. ನಿಮ್ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಕು, ಗೊತ್ತಾಯ್ತಾ? ಫ್ರೆಂಡ್ಸ್ ರಾಜೇಶ. ಹಾಯ್ ಸುಬ್ಬು. ಏನ ಪಮರಿ ಅಂತಾರ ಆಗ್ಬಿಟ್ಟಿದ್ಯಾ? ಯಾರು? ನಿನ್ನೆ ಫ್ರೆಂಡ್ಸ್. ಯಾರು ಫ್ರೆಂಡ್ಸ್? ಅದೇ ನಮ್ಮ ರಾಮನಗರ ರಮೇಶನ್ ಫ್ರೆಂಡ್. ನಮ್ ರಮೇಶ. ರಮೇಶನ್ ಫ್ರೆಂಡ್. ಇವ್ರಿಬ್ರಲ್ಲ ಯಾರು? ರಮೇಶ್. ಇವನು ರಮೇಶನ್ ಫ್ರೆಂಡಾ? ಇವನ್ ಫ್ರೆಂಡ್ ಅವನಾ? ಅವ್ನು ಇವನು ಫ್ರೆಂಡಾ? ಇವನು ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ಒಟ್ನಲ್ಲಿ ರಮೇಶ್ ಇವನ್ ಫ್ರೆಂಡ್, ಅವನು ಫ್ರೆಂಡಾ? ಅವ್ರು ರಮೇಶ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ನನಗೆ ಫ್ರೆಂಡ್ ಆದ್ಮೇಲೆ ನಿನಗೂ ಫ್ರೆಂಡ್ ತಾನೆ? ನೀವು ಇನ್ನೊಂದು ವ್ಯಾಕ್ಸಲ್ಲಿ ಮಿಮಿಕ್ರಿ ಮಾಡಿ ನೋಡೋಣ. ನಾನು ಮಿಮಿಕ್ರಿ ಆಕ್ಚುಲಿ ಒಂದು ಕೆಲಸ ಮಾಡಿ, ನಾನು ಮಿಮಿಕ್ರಿ ಮಾಡೋಕ್ಕಿಂತ ನಿಮ್ಗೆ ಹೇಳ್ಕೊಟ್ಬಿಡ. ನನಗೆ ಬಾತ್ರೂಮ್ ಅಲ್ಲಿ ಹೇಳ್ಕೊಡ್ತೀನಿ. ವಾಯ್ಸ್ಗಳು ಏನ್ ಹಿಡಿತಗಳು ಅಲ್ಲೇ ಬರೋದು ಒಳಗಡೆ. ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಹೋಗೋಣ, ಚೆನ್ನಾಗಿ ಕಲ್ಸ್ಕೊಡಿ. ಗ್ಯಾರಂಟಿ ಚೆನ್ನಾಗಿ ಕಲ್ಸ್ಕೊಡ್ಬೇಕಾ? ಚೆನ್ನಾಗಿ ಹೇಳ್ಕೊಡ. ಗ್ಯಾರಂಟಿ ಇಲ್ಲೊಂದು ಕಬಾಬ್ ಪೀಸ್ ಕೊಡಿ ಸರ್. ಬ್ರದರ್, ನಿಮ್ ಫ್ರೆಂಡ್ ಏನ್ ಸಕ್ಕಲ ಕಲಿತಾರೆ ಬ್ರದರ್. ಸೂಪರ್. ಹಂಗೆ ಹೇಳ್ಕೊಡ್ಬೇಕು, ಚೆನ್ನಾಗಿ ಹೇಳ್ಕೊಡ್ಬೇಕು. ಅದ್ಭುತ. ಪ್ರಾಣಿ ವಾಯ್ಸ್ ಎಲ್ಲ ಮಾಡ್ತಾನೆ. ಅದ್ಭುತ. ನಿಮ್ ಫ್ರೆಂಡ್ ಒಂಚೂರು ಕಾನ್ಸಂಟ್ರೇಷನ್ ಮೈಂಡ್ ಇಲ್ವಲ್ಲ ಬಾಯ್? ಏನಾಯ್ತು? ಹೇಳ್ಕೊಟ್ರೆ ಸ್ವರಗಳೆಲ್ಲ ತಪ್ಪಿಸ್ತವನೆ. ಅದು ಅವನೇ ನೋಡಕ್ಕೆ ನಾದ ಸ್ವರ ಇದಾನಲ್ಲ, ಅದಕ್ಕೆ ಸ್ವಲ್ಪ ನರ ತಪ್ಪಿ ಸ್ವರ ಮಿಸ್ಟೇಕ್ ಮಾಡ್ತಾನೆ. ಅಡ್ಜಸ್ಟ್ ಮಾಡ್ತಾನೆ. ಓದಿದ್ದೆ ಒಳ್ಳೇದು, ಪಾರ್ಟಿ ಡಿಸ್ಟರ್ಬ್ ಆಗ್ತಿದೆ ಅವನು. ಬ್ರದರ್, ಏನ್ ಬ್ರದರ್ ಹಿಂಗ್ ಅನ್ಬಿಟ್ರಿ? ಒಬ್ಬ ಫ್ರೆಂಡ್ ಅಲ್ಲಿ ಬಿದ್ದವನೇ ಅಂದ್ರೆ ಅವನ ಎತ್ತಿ ನೀರೆಲ್ಲ ಕೊಟ್ಟು ಕಾಪಾಡ್ಬೇಕು. ಎದ್ದೇಳಿ ಬ್ರದರ್, ನೀವು ಬನ್ನಿ. ನಾನು ಬರ್ತೀನಿ ಸರ್. ನೀವು ಬನ್ನಿ ಬ್ರದರ್. ಏನೇ ಹೇಳಿ ಬ್ರದರ್, ನಮ್ಮ ರಾಜೇಶ್ ಸರ್ ಮಿಮಿಕ್ರಿ ಅಂದ್ರೆ ಮಿಮಿಕ್ರಿ. ರಾಜೇಶ್ ಇಟ್ಸ್ ಮೀ. ಈ ನನ್ನ ಮಗ ಗ್ಯಾನ್ದಲ್ಲಿ ಹಂಗೆ ಕೊಡ್ಬಿಟ್ಟು ನೀರು ಹಾಕೊಂಡಿದ್ದೀನಿ. ನನ್ ಮಗನ್ ಸೂಪರ್. ಅಯ್ಯೋ ಸೂಪರ್ ಬದ, ಸಕ್ಕದ ಕಲಿತಾರೆ. ಅಯ್ಯೋ ಅಮ್ಮ. ಹಂಗೆ ಗ್ಯಾಪಲ್ಲಿ ನನಗೊಂಚೂರು ಹೇಳ್ಕೊಡಿ ಬ್ರದರ್.
ಬ್ರದರ್ ಆ? ಏನ್ ಮಾಡ್ತಾ ಇದ್ದೆ? ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೆ ಅಂದೆ? ಏಯ್ 3 ಜನ ಇದ್ದಾಗ ಭಯ ಪಡ್ಬೇಕು, ಒಬ್ನೇದಾಗ ಯಾಕೆ ಭಯ ಪಡ್ಬೇಕು? ಅಂದ್ರೆ ಅಂದ್ರನಾ ಇಷ್ಟೊತ್ತಾದ್ರೂ ಅವ್ರು ಇನ್ನು ಆಚೆ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ಅಂತ ತಿಳ್ಕೊಬೇಕಪ್ಪ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಒಳಗಡೆ ಸ್ವರಗಳು ಕಲಿತಾವ್ರೆ. ಓ ಹೆಂಗೆ? ಹೆಂಗ? ಹಾ. ಎಸ್ಟರ್ ಧನರಾಜ್, ಮೇಘಾಲಯದಿಂದ ಕರ್ನಾಟಕದವರೆಗೂ ನಿನ್ನಂತ ನಾನಾ ರೀತಿಯ ಜನರಿಗೆ ನಾನಾ ರೀತಿಯ ನೀರು ಕುಡಿಸಿರೋ ಸೇರುಂಡು ಈ ಸಾಧ್ಯ. ನಾನು ಎಲ್ಲಿದ್ದೀನಿ? ಸರಿಯಾಗಿ ಕಣ್ಬಿಟ್ಟು ನೋಡೋ ಗಾಂಡು ಕಣ್ಣಿಟ್ಟು ನನ್ ಮಗಿ ನನ್ ಎಕ್ರ ಅಣ್ಣ ನೀವೇನು ಇಲ್ಲಿ? ಅದೇ ನಾನು ಫ್ಲೈಟ್ ವೇಟ್ ಮಾಡ್ತಾ ಇದ್ದೆ. ಓ ಟೈಮ್ ಆಗೋಯ್ತು, ನಾನು ಫ್ಲೈಟ್ ಬರೋ ಟೈಮ್ ಆಯ್ತು, ಬರಲ್ಲ ಬಾಯ್. ವಾ ಇದು ಏರ್ಪೋರ್ಟಾ? ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಪಿನಾಯ್ಲ್ ಕುಡಿಬೇಕು ನನ್ನ ಮಗ. ನನಗೇನ್ ಫೀಲ್ ಆಯ್ತು ಅಂದ್ರೆ, ಈ ತರ ಒಂದು ಕನ್ಫ್ಯೂಷನ್ ಸ್ಕ್ರಿಪ್ಟ್ ಅಲ್ಲಿ ಬೆಸ್ಟ್ ಆಕ್ಟರ್ಗಳೆಲ್ಲ ಸೇರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ಅಂತ. ಸೂಪರ್ ಸೂಪರ್. ಸರಿ, ಈಗ ಯೋಗಿ ಅಣ್ಣವ್ರ ಹತ್ರ ಬರೋಣ. ಅಣ್ಣ ಹೆಂಗೆ ಕನ್ಫ್ಯೂಸ್ ಮಾಡಿದ್ರು? ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಇರಬೇಕಾದ್ರೆ ಔಟ್ಕಮ್ ಬೆಸ್ಟ್ ಆಗೇ ಬರುತ್ತೆ. ನಾವು ಯಾವಾಗಲೂ ನಗ್ನಾಗ್ತಾ ಇದ್ರೆ ತುಂಬ ಒಳ್ಳೇದದು. ಸೊ ಐ ಬಿಲೀವ್ ಇನ್ ಲಾಫ್ಟರ್. ನನಗೆ ನಗ್ಸಿದ್ದೀರಾ, ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ನಯನ್ ಅವ್ರೆ, ಹೆಂಗ ಅನ್ನಿಸ್ತು ಕಳ್ಳನ ಅವಾಂತರ, ಸ್ನೇಹಿತರದು ಕನ್ಫ್ಯೂಷನ್? ಒಂದು ಪಕ್ಕಾ ಬಾಯ್ಸ್ ಟೈಪ್ ಆಫ್ ಆಕ್ಟ್. You created a feeling of like I'm watching Tom and Jerry. Yeah. Timing was so good. ತುಂಬಾ ಒಳ್ಳೆ ಟ್ಯಾಲೆಂಟ್ ನೋಡಕ್ ಅವಕಾಶ ಸಿಕ್ತು ನನಗೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ಟುಡೇ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು, ಆ ರಿಂಗ್ ಟೋನ್ ಬಂದಾಗ ಆಡ್ತಿದ್ರಲ್ಲ 4 ಜನ ಅಳ್ಳಾಡ್ಕೊಂಡು, ಅದು ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ನನಗೆ ಒಂದು ಜ್ಞಾಪಕ ಇದೆ, ಒಂದು ಆ್ಯಕ್ಟ್ ನೋಡಕ್ಕೆ ಹೋಗಿದ್ದೆ ನಾನು, ಮೈಮ್ ಆ್ಯಕ್ಟು. ಸೊ ಅದರಲ್ಲಿ ಮೈಮ್ ಮಾಡೋದು ಭಾರಿ ಕಷ್ಟ. ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟಿಂಗು ಅವ್ರು ಬಾತ್ರೂಮ್ಗೆ ಹೋದ ತಕ್ಷಣ ಮನೆ ಒಳಗೆ ಬಂದು, ಅದ್ರ ಜೊತೆಗೆ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಸಿಂಕ್ ಆಯಿತು. ಅಣ್ಣ ನೀವು ಹೇಳಿದ್ಮೇಲೆ ಆ ಮ್ಯೂಸಿಕ್ಕಿಗೆ ನಾನು ಸೇರಿ ಮಾಡಬೇಕು ಅಂತ ಆಸೆ ಆಗ್ತೈತೆ. ದಯವಿಟ್ಟು ನೀವು ಇಷ್ಟಪಟ್ಟರೆ ಎದ್ದು ನಿಂತ್ಕೊಂಡು ಆ ಮ್ಯೂಸಿಕ್ಗೆ ಕೊಟ್ಟರೆ ಎಲ್ಲರೂ ಒಟ್ಟಿಗೆ ಒಂದ್ಸಲ ಸ್ಟೆಪ್ ಮಾಡೋಣ. ಕೋಟಿ ಅಣ್ಣ, ಸೂಪರ್ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಂದು ಅದ್ಭುತವಾದ ಸ್ಕಿಟ್ ಅನ್ನ ಮಾಡಿ ನಿಮ್ಮೆಲ್ಲರನ್ನು ನಗಿಸಿ ನಿಮ್ಮೆಲ್ಲರ ಮುಖದಲ್ಲಿ ನಗು ತಂದ ನಮ್ಮ ಕಿಲಾಡಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಕಿಲಾಡಿ ಕುಟುಂಬ ಕಿಲಾಡಿ